ಎಪಿಎಂಸಿ ಕಚೇರಿಯಲ್ಲಿ ನಡೆಯುತ್ತಿರುವ ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಕಲೇಬೇಕು. ಬೇಕೇ ಬೇಕು. ಏತಕ್ಕಾಗಿ ಹೋರಾಟ? ಎಪಿಎಂಸಿಯಲ್ಲಿ ನಡೆದಿರುವ ಕಾಮಗಾರಿಗಳ ಅಕ್ರಮ ಈ ಕೂಡಲೇ ತನಿಖೆ ಆಗಲೇಬೇಕು. ಕಾಮಗಾರಿಗಳ ತನಿಖೆ ಆಗಲೇಬೇಕು. ಧಿಕ್ಕಾರ. ಬೇಕೇ ಬೇಕು. ಏತಕ್ಕಾಗಿ ಹೋರಾಟ? ಯಾವುದೇ ಕೆಲಸ ಕಾರ್ಯಗಳಿಗೆ ದುಡ್ಡನ್ನು ಕೇಳುತ್ತಿರುವ ಅಧಿಕಾರಿಗಳಿಗೆ ಧಿಕ್ಕಾರ. ಈ ಕೂಡಲೇ ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಕಲೇಬೇಕು. ಅಲ್ಲಿಗೆ ಎಳೆಯಲೇಬೇಕು. 1997ರಲ್ಲಿ ಒಂದು ಅರ್ಧ ಅಂಗಡಿನ ಖರೀದಿ ಮಾಡಿದೆ ನಾನು. ಅದೇನು ಆಯ್ತು ಅಂದರೆ 10 ವರ್ಷ ಆದಮೇಲೆ ಅವ್ರ ಹೆಸರಿಗೆ ಆಗಬೇಕಾಗಿತ್ತು. ಮೊನ್ನೆ ನಾನೇ ಮುಂದೆ ನಿಂತ್ಕೊಂಡು ಕಾರ್ಯದರ್ಶಿಗಳ ಹತ್ರ ಮಾತಾಡಿ 10 ವರ್ಷದ್ದು ಸೇಲ್ ಡೀಡ್ ಮಾಡಿಸ್ಕೊಟ್ಟೆ ಅವ್ರಿಗೆ. ಮಾಡಿಸ್ಕೊಟ್ಟಿದ್ದಾದ್ಮೇಲೆ ಅರ್ಧ ಅಂಗಡಿನ ಅವ್ರು ನನಗೆ ಮಾಡಿಕೊಡ್ಬೇಕಾಗಿತ್ತು. ಅದಕ್ಕೆ ಬೇಕಾದಂಥ ಅವರು ಮಾಡಿಕೊಡಿ ಅನ್ನೋದೊಂದು ಪತ್ರ ನನಗೆ ನಾವೆಲ್ಲ ಏನು ಮಾಡಿದ್ರೆ ಮನವಿ ಸಲ್ಲಿಸಿದ್ದೀರಿ. ಅದಕ್ಕೆ ಆ ಅರ್ಜಿಗಳೆಲ್ಲ ಅವ್ರು ತೊಗೊಂಡಿದ್ದಾದ್ಮೇಲೆ ಏನಾಯಿತು ಅಂತ ಹೇಳಿದ್ರೆ, ನಾವು ಆಫೀಸ್ ಕಡೆಯಿಂದನೇ ಅರ್ಧ ಅಂಗಡಿ ನಾವು ಮಾಡಿಕೊಡ್ಬೇಕು ಅಂತ ಕೇಳಿದಾಗ ನಾನು ಪ್ರಧಾನ ಕಚೇರಿಗೆ ಹೋಗಿ ಮಾತಾಡ್ಕೊಂಡು ಬಂದು ಅದ್ರ ಬಗ್ಗೆ ನಿಮ್ಗೆ ಹೇಳ್ತೀನಿ ಅಂತ ಹೇಳಿದರು. ಆಮೇಲೆ ಏನು ಹೇಳಿದ್ರು, ಹೋಗಿ ಮಾತಾಡ್ಕೊಂಡು ಬಂದಿದ್ದೀನಿ, ಅದಕ್ಕೆ 1.5 ಲಕ್ಷ ಲಂಚ ಖರ್ಚು ಕೊಡಬೇಕಾಗ್ತದೆ ಅಂತ ಹೇಳಿದ್ರು. ಏನಕ್ಕೆ ಮೇಡಮ್ ಅಂತ ಕೇಳಿದೆ ನಾನು. ಇಲ್ಲ, ಅದು ಕೊಟ್ಟರೆ ಆಗೋದು ಅಂತ ಹೇಳಿದ್ರು. ಆಲೋಚನೆ ಮಾಡಿ ಹೇಳಿ ಅಂತ ಹೇಳಿದ್ರು. ಆಯಿತು ಅಂದ್ಕೊಂಡು ನಾನು ಬಂದುಬಿಟ್ಟೆ. ಆಮೇಲೆ ನಾನು ಅದ್ರ ಬಗ್ಗೆ ಏನಂತ ಲಂಚ ಕೊಡೋಕ್ಕಾಗಲ್ಲ ಅಂತ ನಾನು ಸುಮ್ಮನೆ ಇದ್ದೆ. ಆಮೇಲೆ ಏನು ಮಾಡಿದೆ, ನಾನು ನಿರ್ದೇಶಕರಿಗೆ ನಮ್ಮ ಸಂಘದ ವತಿಯಿಂದ ಏನು ಮಾಡಿದೆ, ದೂರು ಸಲ್ಲಿಕೆ ಮಾಡಿದ್ವಿ. ಆ ದೂರು ಸಲ್ಲಿಕೆ ಮಾಡಿದಾದ್ಮೇಲೆ ಏನಾಯಿತು ಅಂತ ಹೇಳಿದ್ರೆ, ಈ 1 ತಿಂಗಳ ಹಿಂದೆ ಬಂದು ಹೆಚ್ಚುವರಿ ಆಯುಕ್ತರು ಬಂದು ಏನು ಮಾಡೋದು ಅಂತಂದರೆ, ಇಲ್ಲಿ ಅವ್ರ ಬಗ್ಗೆ ತನಿಖೆ ಬರ್ಕೊಂಡೋದು. ತನಿಖೆ ಬಂದಾಗ ನಾವೆಲ್ಲ ಹೇಳಿಕೆ ಕೊಟ್ಟಿದ್ವಿ. ಆಮೇಲೆ ಏನು ಮಾಡಿದ್ದಾರೆ, ಇವಾಗ ಅಂಗಡಿ ನಮ್ಗೆ ಮಾರಿದಾರಲ್ಲ ಅವ್ರನ್ನ ಕರೆಸ್ಬಿಟ್ಟು, ನೀವು ಯಾಕೆ ಮಾರ್ತಾಯಿದ್ದೀರಿ, ಮಾಡಿಕೊಡ್ಬೇಡಿ ಅವ್ರಿಗೆ ಅಂತೇಳಿದೆ ಅಂತ ಅವ್ರಿಗೆ ಬೋಧನೆ ಮಾಡಿದ್ದಾರೆ. ಅದನ್ನು ಇವರು ಹೇಳಿರೋದನ್ನು ಯಾರ ಹತ್ರ ನೀವು ಹೇಳ್ಬಾರ್ದು, ಹಂಗೇನು ಹೇಳಿದ್ದೀರಿ ಅಂತ ಹೇಳಿದ್ರೆ ನಾನು ನಿಮಗೆ ತೊಂದರೆ ಕೊಡ್ತೀನಿ ಅಂತ ಹೇಳಿದ್ರೆ ಅಂತ ಅವ್ರು ಬೆದರಿಕೆ ಹಾಕಿರೋದ್ರಿಂದ ಅವ್ರು ಎಲ್ಲರೆದುರುಗಡೆ ಬಂದು ಇವಾಗ ಹೇಳೋದಕ್ಕೆ ಹಿಂಜರಿತಾ ಇದ್ದಾರೆ. ಅವ್ರ ಮನೆ ಹತ್ರಕ್ಕೆ ಒಬ್ಬ ಸೆಕ್ಯೂರಿಟಿ ಗಾರ್ಡ್ನ ಕಳಿಸ್ಕೊಟ್ಟಿದ್ದಾರೆ. ನಮ್ಗೆ ಇನ್ನೊಂದು ರೀತಿ ನಾನು ಅಂಗಡಿನ ಖರೀದಿ ಮಾಡಿದ್ದೀನಿ, ಅದೇ ರೀತಿ ಕಾನೂನು ಏನಿದೆ ಅದ್ರ ಪ್ರಕಾರ ನಮಗೆ ಅಂಗಡಿ ರಿಜಿಸ್ಟರ್ ಮಾಡ್ಕೊಡ್ತೀವಿ. ಈಗ ನಿಮ್ಮ ಸಮಸ್ಯೆಗೆ ಮಾತ್ರ ವಿಚಾರದಲ್ಲಿ ಎಲ್ಲರಿಗೂ ಒಂದು ರೀತಿಯಲ್ಲಿ ತೊಂದರೆ ಕೊಡ್ತಾನೆ ಇದ್ದಾರೆ. ಇವರು ಏನೋ ರಿನ್ಯೂವಲ್ ಮಾಡಬೇಕು, ಲೈಸೆನ್ಸ್ ರಿನ್ಯೂವಲ್ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಇಷ್ಟು ಅಂತ ದುಡ್ಡು ಫಿಕ್ಸ್ ಮಾಡಿದ್ದಾರೆ. ಹೊಸ ಲೈಸೆನ್ಸ್ ಕೊಡೋದಕ್ಕೆ ಇಷ್ಟು ಫೀಸು. ಪ್ರತಿ ವಾರ ನಾವು ಮಾರುಕಟ್ಟೆಯಲ್ಲಿ ವ್ಯವಹಾರ ಮಾಡಿರೋದಕ್ಕೆ ವಾರದ್ದು ವಹಿವಾಟದ ಬಗ್ಗೆ ನಾವು ಇಲ್ಲಿ ಕಟ್ಟಾಕ್ ಬಂದಾಗ ಏನು ಮಾಡ್ತಾರೆ, ಪ್ರತಿ ಒಂದು ಬಿಲ್ಗೂ ಪ್ರತಿ ವಾರ 100 ರೂಪಾಯಿ ಕೊಡಬೇಕು. ಹಂಗೆ ಕೊಟ್ಟಿಲ್ಲ ಅಂದಾಗ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ನಿಮ್ದು ಹೆಚ್ಚುವರಿ ಮಾರಾಟ ಮಾಡಿದ್ದೀರಿ, RMC ಜಾಸ್ತಿ ಕಟ್ಟಬೇಕು ನೀವು ಅಂತ ಹೇಳಿದ್ರೆ ನಾನು ಪೆಂಡಿಂಗ್ ಇಡ್ತಾರೆ. ಒಂದು ದಿನ ಪೆಂಡಿಂಗ್ ಇಟ್ಟ ಮೇಲೆ ಏನಾಗ್ತದೆ ಅಂತ ಹೇಳಿದ್ರೆ, ಮಾರನೇ ದಿನ ನಾವು ಅದನ್ನು ಕಟ್ಟೋದ್ರೂ 30% ದಂಡ ಹಾಕಿ ಅದನ್ನು ವಸೂಲಿ ಮಾಡ್ತಾ ಇದ್ದಾರೆ. ಈ ರೀತಿ ಭ್ರಷ್ಟ ಅಧಿಕಾರಿಗಳನ್ನ ಏನಾಗ್ತದೆ ಅಂದರೆ, ಒಂದು ಹೆಸರುವಾಸಿಯಾಗಿರ್ತಕ್ಕಂಥ ನಾವು ಕೋಲಾರ ತರಕಾರಿ ಮಾರ್ಕೆಟ್ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಇವತ್ತು ತುಂಬ ಕೀಳರಿಮೆ ಬರ್ತಾ ಇದೆ. ಮಾರ್ಕೆಟ್ ಬಗ್ಗೆ ತುಂಬ ಅವಹೇಳನಕಾರಿ ಹೇಳಿಕೆಗಳು ಬರ್ತಾ ಇದೆ. ದಯವಿಟ್ಟು ಇಂಥ ಭ್ರಷ್ಟ ಅಧಿಕಾರಿಗಳನ್ನ ವಜಾಗೊಳಿಸಿ ಅವ್ರ ಮೇಲೆ ಸೂಕ್ತ ಕ್ರಮ ತಗೊಂಡು ಆ ಕಾನೂನು ರೀತಿ ಏನು ಅವ್ರಿಗೆ ಶಿಕ್ಷೆ ಕೊಡಬೇಕು ಆ ಶಿಕ್ಷೆ ಕೊಡಬೇಕು ಅಂತ ನಾನು ವಿನಂತಿಸ್ತಾ ಇದ್ದೀನಿ. ಸರ್ ಹಿಂದೆ ಬರ್ರ